ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡೋಣ. ವರ್ಷಗಳು ಕಳೆದ್ರೂ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕೊರಗು ಇದ್ದೇ ಇದೆ. ಹೌದು. ಈಗ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಲೇರ್ಬೋದು ಅನ್ನುವಾಗಲೇ ಒಂಥರ ಅನಿರೀಕ್ಷಿತ ಬೆಳವಣಿಗೆ ನಡೆದಿದೆ ಅಂತ ಕೇಳ್ಪಟ್ವಿ. ನಿಜ. ಅಂದ್ರೆ ಒಬ್ಬ ವ್ಯಕ್ತಿ ತಾನೇ ಮುಂದೆ ಬಂದಿದ್ದಾನೆ. ಹೌದು, ತಾನೇ ಮುಂದೆ ಬಂದು ಕೆಲವು ಮಹತ್ವದ ಮಾಹಿತಿ ಕೊಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ ಅನ್ನೋ ಸುದ್ದಿ ಇದೆ. ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಖಂಡಿತ. ಈ ಕೇಸಲ್ಲಿ ಮೊದ್ಲಿಂದನೂ ಅಷ್ಟೇ ಒಂದು ಗಟ್ಟಿ ಸಾಕ್ಷಿ ಸಿಕ್ಕಿಲ್ಲ ಅನ್ನೋದೇ ದೊಡ್ಡ ಸವಾಲು. ಈಗ ಈ ಥರ ಒಬ್ಬ ವ್ಯಕ್ತಿ ತಾನೇ ಕೆಲವೊಂದು ಗಂಭೀರ ಅಪರಾಧಗಳಿಗೆ ಸಾಕ್ಷಿ ಅಂತ ಹೇಳ್ಕೊಂಡು ಮುಂದೆ ಬಂದಿರೋದು ಹೇಳ್ಬೇಕು ಅಂದ್ರೆ ಇದು ಕೇಸ್ಗೆ ಹೊಸ ತಿರುವು ಕೊಡೋ ಸಾಧ್ಯತೆ ಖಂಡಿತ ಇದೆ. ಹಾಗಾದ್ರೆ ಮೊದಲು ಆ ಪತ್ರದ ವಿಷಯಕ್ಕೆ ಬರೋಣ. ಸೋಷಿಯಲ್ ಮೀಡಿಯಾದೆಲ್ಲ ಹರಿದಾಡ್ತಿತ್ತಲ್ಲ, ಜೂನ್ 22, 2025 ಅಂತ ಡೇಟ್ ಇತ್ತು. ಹೌದು ಹೌದು. ವಕೀಲರಾದ ಓಜಸ್ವಿ ಗೌಡ ಮತ್ತೆ ಸಚಿನ್ ಎಸ್ ದೇಶಪಾಂಡೆ ಅವರ ಹೆಸರಲ್ಲಿ ಏನಿದೆ ಅದರಲ್ಲಿ ಕರೆಕ್ಟಾಗಿ? ಆ ಪತ್ರದಲ್ಲಿ ಏನಿದೆ ಅಂದ್ರೆ, ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಅಂತ ಹೇಳಲಾಗ್ತಿರೋ ಕೆಲವು ಹತ್ಯೆಗಳು, ಆಮೇಲೆ ಅತ್ಯಾಚಾರ ಪ್ರಕರಣಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾನು ಮೃತದೇಹಗಳನ್ನ ಹೂಳೋ ಕೆಲ್ಸದಲ್ಲಿ ಭಾಗಿಯಾಗಿದ್ದೆ ಅಂತ ಒಬ್ಬ ವ್ಯಕ್ತಿ ಒಪ್ಕೊಂಡಿದ್ದಾನೆ ಅಂತ ಹೇಳಲಾಗಿದೆ. ಓ ಮೈ ಗಾಡ್. ಪಾಪ ಪ್ರಜ್ಞೆಯಿಂದ ತುಂಬಾ ನೊಂದಿದ್ದಾನಂತೆ ಆತ. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಶರಣಾಗೋಕ್ ಡಿಸೈಡ್ ಮಾಡಿದ್ದಾನೆ. ಸರಿ. ಅಷ್ಟೇ ಅಲ್ಲ, ತಾನು ಹೂತಿದ್ದ ಜಾಗಗಳನ್ನ ತೋರಿಸ್ತೀನಿ, ಆಮೇಲೆ ಇತ್ತೀಚೆಗೆ ಒಂದು ಬಾಡಿನೂ ಹೊರತೆಗ್ದಿದ್ದೀನಿ, ಅದನ್ನೂ ಪೊಲೀಸರು ಕೊಡ್ತೀನಿ ಅಂತನೂ ಆ ಪತ್ರದಲ್ಲಿ ಹೇಳಿದ್ದಾರೆ. ಇದು ನಿಜಕ್ಕೂ ಶಾಕಿಂಗ್ ವಿಷಯ. ಇದು ಬರೀ ಪತ್ರನ ಅಥವಾ ಇದರ ಹಿಂದೆ ಏನಾದ್ರೂ ಗಟ್ಟಿತನ ಇದೆಯಾ? ಅಂದ್ರೆ ಈ ವ್ಯಕ್ತಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದಾನೆ, ಅಫಿಡವಿಟ್ ಕೊಟ್ಟಿದ್ದಾನೆ ಅಂತೆಲ್ಲ ಸುದ್ದಿ ಇದೆಯಲ್ಲ? ಹೌದು, ಅದೇ ಬಹಳ ಮುಖ್ಯವಾದ ಪಾಯಿಂಟ್. ಮೂಲಗಳ ಪ್ರಕಾರ ಈ ಲೆಟರ್ ಏನಿದೆ ಅದು ನಕಲಿ ಅಲ್ಲ ಅನ್ನೋದು ಒಂದು. ಈ ವ್ಯಕ್ತಿ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಿರೋದು ನಿಜ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ತಾನು ಹೇಳ್ತಿರೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ತನಗೆ ರಕ್ಷಣೆ ಕೊಡಿ, ಸಾಕ್ಷಿಯಾಗಿ ನನಗೆ ರಕ್ಷಣೆ ಬೇಕು ಅಂತ ಕೇಳಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ಗಿಂತ ಮುಂಚೆನೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್. ಇದು ಎಷ್ಟು ಸೀರಿಯಸ್ ಸ್ಟೆಪ್ ಅಲ್ವಾ? ಹೌದು, ಬಹಳ ಅಸಾಮಾನ್ಯ ಇದು. ಅಂದ್ರೆ ಇದು ಆ ವಿಷಯದ ಗಂಭೀರತೆ ಮತ್ತೆ ಆ ವ್ಯಕ್ತಿಗೆ ತನಗಿರೋ ಅಪಾಯದ ಬಗ್ಗೆ ಎಷ್ಟು ಅರಿವಿದೆ ಅನ್ನೋದನ್ನ ತೋರಿಸುತ್ತೆ. ಕಾನೂನು ದೃಷ್ಟಿಯಿಂದ ನೋಡಿದ್ರೆ ಇದು ಆತನ ಹೇಳಿಕೆಗೆ ಒಂದು ತೂಕ ಕೊಡುತ್ತೆ. ಹಾಗಾದ್ರೆ ಈ ಅಫಿಡವಿಟ್ ಪತ್ರ ಎಲ್ಲ ಆದ್ಮೇಲೆ ವಕೀಲರು ತಕ್ಷಣ ಲೋಕಲ್ ಪೊಲೀಸರ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದ್ರ? ಹೌದು, ಮಾಡಿದ್ರು. ದಕ್ಷಿಣ ಕನ್ನಡ SP ಅವರನ್ನ ಭೇಟಿಯಾಗೋಕ್ ಹೋಗಿದ್ರು ಅಂತ ಬಂತಲ್ಲ ನ್ಯೂಸ್, ಏನಾಯ್ತಲ್ಲಿ? ಹೌದು, ವಕೀಲರ ತಂಡ ಅಂದ್ರೆ ಸಚಿನ್ ದೇಶಪಾಂಡೆ, ಓಜಸ್ವಿ ಗೌಡ, ಇನ್ನೂ ಕೆಲವರಿದ್ರು. ಅವರೆಲ್ಲ ದಕ್ಷಿಣ ಕನ್ನಡ SP ಅರುಣ್ ಕುಮಾರ್ ಸಿಂಗ್ ಅವರನ್ನ ಮೀಟ್ ಮಾಡೋಕೆ ಮಂಗಳೂರಿಗೆ ಓಡಿದ್ರು. ಸರಿ. ಯಾಕಂದ್ರೆ ಈ ಇಷ್ಟು ಸೆನ್ಸಿಟಿವ್ ವಿಷಯವನ್ನ ಅಫಿಷಿಯಲ್ ಆಗಿ ಹೇಳಿ ಮುಂದೆ ಬರೋ ಆ ಸಾಕ್ಷಿಗೆ ರಕ್ಷಣೆ ಕೊಡ್ಬೇಕು, ಕಾನೂನು ಪ್ರಕ್ರಿಯೆಗೆ ಸಪೋರ್ಟ್ ಬೇಕು ಅಂತ ಕೇಳಕ್ ಹೋಗಿದ್ರು. ಆದ್ರೆ ವರದಿಗಳ ಪ್ರಕಾರ ಆ ಟೈಮಲ್ಲಿ SP ಅವರು ಬೆಂಗಳೂರಲ್ಲಿದ್ರು ಅಂತ ಕಾಣುತ್ತೆ. ಹಾಗಾಗಿ ಭೇಟಿ ಆಗಿಲ್ಲ. ಹಾಗಾದ್ರೆ SP ಅವರ ಭೇಟಿ, ಅವರ ಭರವಸೆ ಈ ಹಂತದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಿ? ಖಂಡಿತವಾಗಿಯೂ. ಈಗ ಭೇಟಿನೇ ಆಗಿಲ್ಲ ಅಂದ್ಮೇಲೆ ಮುಂದಿನ ಸವಾಲೇನು? ಬರೀ ವಕೀಲರ ಭರವಸೆ ಮೇಲೆ ಆ ವ್ಯಕ್ತಿ ಮುಂದೆ ಬರೋಕೆ ಧೈರ್ಯ ಮಾಡ್ತಾನಾ? ಅದೇ ಈಗಿರೋ ದೊಡ್ಡ ಪ್ರಶ್ನೆ. ಇದು ತುಂಬಾ ಹೈ ಪ್ರೊಫೈಲ್ ಕೇಸ್, ಆಮೇಲೆ ತುಂಬಾ ಸೂಕ್ಷ್ಮವಾದದ್ದು. ಹೌದು. ಇದ್ರಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ಕೇಳಿ ಬರ್ತಿವೆ ಅನ್ನೋ ಆರೋಪಗಳೂ ಇವೆ. ಹಾಗಾಗಿ ಆ ಸಾಕ್ಷಿಯ ರಕ್ಷಣೆ ಅನ್ನೋದು ಬಹಳ ಮುಖ್ಯ. ನಿಜ. ಜಿಲ್ಲಾ ಪೊಲೀಸ್ ಮುಖ್ಯಸ್ಥರ ಒಂದು ನೇರ ಭರವಸೆ ಇಲ್ಲದೆ ಆ ವ್ಯಕ್ತಿನ ಪಬ್ಲಿಕ್ ಆಗಿ ತರೋದು ಅಥವಾ ತನಿಖಾಧಿಕಾರಿಗಳ ಮುಂದೆ ನಿಲ್ಸೋದು ಅದು ರಿಸ್ಕಿ ಆಗ್ಬೋದು. ತುಂಬಾ ರಿಸ್ಕಿ. ವಕೀಲರು ಮತ್ತೆ ಭೇಟಿಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸಿಸ್ಟಮ್ ಮುಂದೆ ಒಂದು ಪರೀಕ್ಷೆ ಇದೆ. ಏನು ಪರೀಕ್ಷೆ? ಅಂದ್ರೆ ಈ ವ್ಯಕ್ತಿಗೆ ಮಾತಾಡೋದಕ್ಕೆ ಅವಕಾಶ ಕೊಡುತ್ತಾ, ಆತನಿಗೆ ಪೂರ್ತಿ ರಕ್ಷಣೆ ಕೊಟ್ಟು ಸತ್ಯ ಏನು ಸುಳ್ಳು ಏನು ಅಂತ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುತ್ತಾ, ಅಥವಾ ಒಂದು ವೇಳೆ ಆತನ ಹೇಳಿಕೆ ಸುಳ್ಳು ಅಂತ ಆದ್ರೆ ಸಮಾಜಕ್ಕೆ ತಪ್ಪು ಮಾಹಿತಿ ಕೊಟ್ಟ ಅಂತ ಆತನ ಮೇಲೆ ಕ್ರಮ ತಗೊಳ್ಳುತ್ತಾ? ಇದೀಗಿರೋ ಪ್ರಶ್ನೆ. ಅಂದ್ರೆ ಈ ಹಂತದಲ್ಲಿ ಅವನ ಹೇಳಿಕೆ ಸತ್ಯನಾ ಸುಳ್ಳ ಅನ್ನೋದಕ್ಕಿನ್ನ ಆ ಹೇಳಿಕೆನ ಧೈರ್ಯವಾಗಿ ಹೇಳೋಕೆ ಒಂದು ಸುರಕ್ಷಿತವಾದ ವಾತಾವರಣ ಕೊಡೋದು ನ್ಯಾಯ ವ್ಯವಸ್ಥೆಯ ಮೊದಲ ಜವಾಬ್ದಾರಿಯಾಗಬೇಕು ಅಂತ ಹೇಳ್ಬೋದು ಅಲ್ವಾ? ಖಚಿತವಾಗಿ, 100ಕ್ಕೆ 100. ಇಲ್ಲಿ ಬರೀ ಸೌಜನ್ಯ ಕೇಸ್ ಪ್ರಶ್ನೆ ಅಲ್ಲ ಇದು.
ಸತ್ಯ ಹೇಳೋಕೆ ಮುಂದೆ ಬರೋ ಒಬ್ಬ ವ್ಯಕ್ತಿಗೆ ನಮ್ಮ ಕಾನೂನು ವ್ಯವಸ್ಥೆ ಎಷ್ಟು ಧೈರ್ಯ ಕೊಡುತ್ತೆ, ಎಷ್ಟು ರಕ್ಷಣೆ ಕೊಡುತ್ತೆ ಅನ್ನೋ ದೊಡ್ಡ ಪ್ರಶ್ನೆ ಇದು. ಇದನ್ನ ನಮ್ಮ ಪೊಲೀಸ್ ಇಲಾಖೆ, ನ್ಯಾಯಾಂಗ ವ್ಯವಸ್ಥೆ ಹೇಗೆ ನಿಭಾಯಿಸುತ್ತೆ ಅನ್ನೋದ್ರ ಮೇಲೆ ಜನರ ನಂಬಿಕೆ ಉಳಿಯುತ್ತಾ ಅಥವಾ ಇನ್ನೂ ಪ್ರಶ್ನೆಗಳು ಜಾಸ್ತಿ ಆಗುತ್ತಾ ಅನ್ನೋದು ನಿರ್ಧಾರ ಆಗುತ್ತೆ. ಹಾಗಾದ್ರೆ ಸೌಜನ್ಯ ಪ್ರಕರಣ ಈಗ ಒಂದು ಬಹಳ ಸೂಕ್ಷ್ಮವಾದ ಘಟ್ಟದಲ್ಲಿದೆ. ಇಷ್ಟು ವರ್ಷ ಕತ್ಲೆಯಲ್ಲೇ ಇದ್ದ ಹಾಗಿದ್ದ ಕೇಸ್ಗೆ ಈ ಹೊಸ ಬೆಳವಣಿಗೆ ಏನಾದ್ರೂ ಬೆಳಕು ತರಬಹುದಾ? ಖಂಡಿತ ಸಾಧ್ಯತೆ ಇದೆ, ತರಬಹುದು. ಆದ್ರೆ ಇದರ ಯಶಸ್ಸು ಬರೀ ಆ ವ್ಯಕ್ತಿ ಹೇಳೋದು ಸತ್ಯನಾ ಸುಳ್ಳ ಅನ್ನೋದ್ರ ಮೇಲೆ ಮಾತ್ರ ಇಲ್ಲ. ಅದ್ಕಿಂತ ಹೆಚ್ಚಾಗಿ ಸತ್ಯ ಹೊರಗ್ ತರೋಕೆ ನಮ್ಮ ಸಿಸ್ಟಮ್ ಎಷ್ಟು ಬದ್ಧತೆ ತೋರಿಸುತ್ತೆ, ಎಷ್ಟು ನಿಷ್ಪಕ್ಷಪಾತವಾಗಿರುತ್ತೆ, ಮತ್ತೆ ಮುಖ್ಯವಾಗಿ ಸತ್ಯ ಹೇಳೋಕೆ ಮುಂದೆ ಬರೋರ್ನ ರಕ್ಷಿಸೋ ತಾಕತ್ತು ಅದಕ್ಕಿದೆಯಾ ಅನ್ನೋದ್ರ ಮೇಲೆ ನಿಂತಿದೆ. ನಿಜ. ಇದು ನಮ್ಮ ನ್ಯಾಯ ವ್ಯವಸ್ಥೆಗೆ ಒಂದ್ ರೀತಿ ಅಗ್ನಿ ಪರೀಕ್ಷೆ ಇದ್ದ ಹಾಗೆ. ಹೌದು. ಇಂಥ ಸಂದರ್ಭಗಳಲ್ಲಿ ಸತ್ಯ ಹೇಳೋಕೆ ಹೊರಟಾಗ ಎದುರಾಗುವ ಆ ಕಾಣದ ಕೈಗಳು, ಒತ್ತಡಗಳು, ಅದನ್ನೆಲ್ಲ ಮೀರಿ ನಿಲ್ಲೋದು ಎಷ್ಟು ಕಷ್ಟ ಇರ್ಬೋದಲ್ವಾ? ಖಂಡಿತ. ಈ ಪ್ರಕರಣದ ಮುಂದಿನ ಹಾದಿ ಹೇಗಿರುತ್ತೋ ಅದು ಬಹುಶಃ ನಮ್ಮ ನ್ಯಾಯದ ಪರಿಕಲ್ಪನೆಗೆ ಒಂದು ಕನ್ನಡಿ ಹಿಡಿದ ಹಾಗೆ ಆಗ್ಬೋದು. ನೋಡೋಣ. ಕಾದ್ ನೋಡ್ಬೇಕು.